ಪುಸ್ತಕದ ಹೆಸರು ದ್ರೌಪದಿ, ಭಾರತದ ಮೊದಲ ಪುತ್ರಿ. ಇದನ್ನು ಬರೆದವರು ವಂಶಿಕೃಷ್ಣ. ಇದು ಮೂಲತಃ ಇಂಗ್ಲಿಷ್ ಭಾಷೆಯಲ್ಲಿದೆ. ಈ ಕಾದಂಬರಿಯಲ್ಲಿ ದ್ರೌಪದಿ ಪೌರಾಣಿಕ ಕಥೆಯ ಪಾತ್ರವಾಗಿ ಮಾತ್ರ ಉಳಿಯುವುದಿಲ್ಲ. ಅವಳು ಪ್ರಶ್ನೆ ಮಾಡುವ, ನೋವು ಅನುಭವಿಸ, ಅಗ್ನಿಯಿಂದ ಜನಿಸಿದ ಅವಳ ಜನ್ಮವೇ ಅವಳ ವಿಧಿಯನ್ನು ಸೂಚಿಸುವಂತೆ ಅವಳ ಜೀವನವು ಸದಾ ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ಸಾಗುತ್ತದೆ. ಪಾಂಚಾಲದ ರಾಜಕುಮಾರಿಯಾಗಿ ದ್ರೌಪದಿ ತನ್ನ ಬಾಲ್ಯದಲ್ಲಿಯೇ ಸಮಾಜದ ಅಸಮಾನತೆ ಮತ್ತು ಪುರುಷಾಧಿಕಾರದ ನೆರಳನ್ನು ಅನುಭವಿಸುತ್ತಾಳೆ. ಅರ್ಜುನನನ್ನು ಮನಸ್ಸಿನಲ್ಲಿ ವರನಾಗಿ ಸ್ವೀಕರಿಸಿದರೂ ವಿಧಿಯ ಆಟದಿಂದ ಐವರ ಪಾಂಡವರ ಪತ್ನಿಯಾಗಬೇಕಾದ ಸಂದರ್ಭ ಅವಳ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಇಲ್ಲಿ ಲೇಖಕರು ದ್ರೌಪದಿಯ ಮೌನ, ಅವಳ ಒಳಗಿನ ಒಪ್ಪಿಕೊಳ್ಳುವಿಕೆ ಮತ್ತು ಅದೇ ವೇಳೆ ಹುಟ್ಟುವ ಅಸಹಾಯಕತೆಯನ್ನು ಸೂಕ್ಷ್ಮವಾಗಿ ಚಿತ್ರಿಸಿದ್ದಾರೆ. ಇಂದ್ರಪ್ರಸ್ಥದ ಮಹಿಮೆಯ ನಡುವೆಯೂ ದ್ರೌಪದಿ ತನ್ನ ಅಸ್ತಿತ್ವವನ್ನು ಹುಡುಕುತ್ತಾಳೆ. ಅವಳು ಕೇವಲ ಅರಮನೆಯ ರಾಣಿಯಲ್ಲ, ಅವಳು ರಾಜ್ಯ, ಧರ್ಮ ಮತ್ತು ಕುಟುಂಬದ ಗೌರವವನ್ನು ಹೊತ್ತ ಮಹಿಳೆ. ಆದರೆ ಆಟದ ಸಭೆಯಲ್ಲಿ ಅವಳಿಗೆ ಆಗುವ ಅವಮಾನ ಅವಳ ಬದುಕಿನ ಅತಿದೊಡ್ಡ ತಿರುವು. ಆ ಕ್ಷಣದಲ್ಲಿ ಅವಳು ಕೇಳುವ ಪ್ರಶ್ನೆಗಳು: ನನ್ನನ್ನು ಯಾರು ಸೋತರು, ನನ್ನ ಗಂಡನೋ ಅಥವಾ ಧರ್ಮವು? ಇದು ಕೇವಲ ಅವಳ ಪ್ರಶ್ನೆಗಳಲ್ಲ, ಸಮಾಜದ ಧರ್ಮದ ಮೇಲಿನ ಕಠಿಣ ಪ್ರಶ್ನೆಗಳಾಗುತ್ತವೆ. ವಸ್ತ್ರಾಪರಣದ ಸಂದರ್ಭದಲ್ಲಿ ದ್ರೌಪದಿ ದೇವರ ಕೃಪೆಯಿಂದ ರಕ್ಷಿಸಲ್ಪಟ್ಟರೂ ಆ ರಕ್ಷಣೆಯ ಹಿಂದೆ ಇರುವ ನೋವು ಮತ್ತು ಅವಮಾನವನ್ನು ಲೇಖಕರು ಗಾಢವಾಗಿ ಚಿತ್ರಿಸಿದ್ದಾರೆ. ಆ ಕ್ಷಣದಿಂದ ದ್ರೌಪದಿ ಪ್ರತೀಕಾರದ ಸಂಕಲ್ಪವಲ್ಲ, ನ್ಯಾಯದ ಬೆಂಕಿಯಾಗಿ ರೂಪುಗೊಳ್ಳುತ್ತಾಳೆ. ವನವಾಸ ಮತ್ತು ಅಜ್ಞಾತವಾಸದ ದಿನಗಳಲ್ಲಿ ದ್ರೌಪದಿ ತಾಳ್ಮೆ, ಸಹನೆ ಮತ್ತು ಆಂತರಿಕ ಶಕ್ತಿಯನ್ನು ಬೆಳೆಸಿಕೊಳ್ಳುತ್ತಾಳೆ. ಯುದ್ಧ ಅವಳ ಬಯಕೆಯಲ್ಲದಿದ್ದರೂ ಅನ್ಯಾಯದ ಉತ್ತರಕ್ಕಾಗಿ ಯುದ್ಧ ಅನಿವಾರ್ಯವೆಂದು ಅವಳು ಅರಿಯುತ್ತಾಳೆ. ಕುರುಕ್ಷೇತ್ರ ಯುದ್ಧದ ಹಿನ್ನೆಲೆಯಲ್ಲಿಯೂ ದ್ರೌಪದಿ ಕೇವಲ ಕಾರಣವಲ್ಲ, ಅವಳು ಧರ್ಮದ ಕನ್ನಡಿ. ಈ ಕಾದಂಬರಿಯಲ್ಲಿ ದ್ರೌಪದಿ ಪವಿತ್ರವೂ ಅಲ್ಲ, ಪಾಪಿನಿಯೂ ಅಲ್ಲ. ಅವಳು ಮಾನವಳಂತೆ ಭಾವನೆಗಳೊಂದಿಗೆ ಬದುಕುವ ಸ್ತ್ರೀ. ಅವಳ ಕೋಪ, ನೋವು ಮತ್ತು ಮೌನ ಆಲ್ ಟುಗೆದರ್ ಮೇಕ್ಸ್ ಹರ್ ರಿಯಲ್.